ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಬಹಳ ದಿನಗಳ ನಂತರ ಮಾರ್ಕೆಟ್ ವಿಚಾರದಲ್ಲಿ ಒಳ್ಳೆ ಸುದ್ದಿ ಬರ್ತಾ ಇದಾವೆ. ಸೆನ್ಸೆಕ್ಸ್ ಗುರುವಾರ 1500ಕ್ಕೂ ಅಧಿಕ ಪಾಯಿಂಟ್ಸ್ ಏರ್ತು. ನಿಫ್ಟಿ 23,850 ಗಡಿ ದಾಟ್ತು. ಅಮೆರಿಕದ ಮಾರ್ಕೆಟ್ ಬೀಳ್ತಾ ಇದ್ರೂ ಕೂಡ ನಿರಂತರ 4 ದಿನಗಳಿಂದ ಭಾರತದ ಷೇರುಪೇಟೆ ಜಿಗಿತಾನೆ ಇದೆ. ಗೋಳಿ ಓಟ ಭರ್ಜರಿಯಾಗಿ ನಡೀತಾ ಇದೆ. ಸೆನ್ಸೆಕ್ಸ್ ಕಳೆದ 4 ಸೆಷನ್ನಲ್ಲಿ 4,500 ಪಾಯಿಂಟ್ಸ್ ಗಳಿಸಿದೆ. ಇದೇ ವೇಳೆ ನಿಫ್ಟಿ 1,400 ಪಾಯಿಂಟ್ಸ್ ಏರಿದೆ. ಹೆಚ್ಚು ಕಡಿಮೆ 6% ರಿಕವರ್ ಆಗಿಬಿಟ್ಟಿದೆ. 2 ವರ್ಷದಲ್ಲೇ ಕೇಳಿಸ್ಕೊಳ್ಳಿ, 2 ವರ್ಷದಲ್ಲೇ ಒಂದು ವಾರದಲ್ಲಿ ದೊಡ್ಡ ಜಂಪ್ ಇದು, ಅತಿ ದೊಡ್ಡ ಜಂಪ್. ವಿದೇಶಿ ಹೂಡಿಕೆದಾರರು ಕೂಡ ವಾಪಸ್ ಭಾರತಕ್ಕೆ ಓಡ್ ಬರ್ತಾ ಇದ್ದಾರೆ ಚೀಲ ಹಿಡ್ಕೊಂಡು. ವಿಶೇಷವಾಗಿ ವಿದೇಶಿ ಹೂಡಿಕೆದಾರರು ಬ್ಯಾಂಕ್ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನು ಕಾರಣ? ಮಾರ್ಕೆಟ್ಗೆ ಆವರಿಸಿದ್ದ ಈ ಕಾರ್ಮೋಡ ಮರೆಯಾಗ್ತಾ ಇದೆಯಾ? ಇನ್ನು ಮುಂದೆ ಗೂಳಿ ಆರ್ಭಟಿಸುತ್ತಾ ಮತ್ತೊಂದು ಬುಲ್ ರನ್ ಶುರುವಾಗತ್ತಾ? ಟ್ರಂಪ್ ಟ್ಯಾರಿಫ್ ಅಭಯ. ಸ್ನೇಹಿತರೆ, ಇಡೀ ಜಗತ್ತಿನ ಆರ್ಥಿಕತೆಯಲ್ಲಿ ಆಗ್ತಿರೋ ಈ ತಲ್ಲಣಗಳಿಗೆ ಕಾರಣ ಟ್ರಂಪ್ರ ಟ್ಯಾರಿಫ್ಗಳು. ಕಳೆದ ಏಪ್ರಿಲ್ 5ನೇ ತಾರೀಕು ಟ್ರಂಪ್ ವಿಶ್ವದ 180 ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರಿದ್ರು. ಭಾರತದ ಮೇಲೂ ಕೂಡ 26% ಸುಂಕ ಹಾಕಿದ್ರು. ಇದರಿಂದ ಜಗತ್ತಿನಾದ್ಯಂತ ಮಾರ್ಕೆಟ್ಗಳು ಮಕಾಡ ಬಿದ್ದಿದ್ವು. ನೀವಿಲ್ಲಿ ನೋಡಬಹುದು, ಏಪ್ರಿಲ್ 7ನೇ ತಾರೀಕು ನಮ್ಮ ಮಾರ್ಕೆಟ್ ಓಪನ್ ಆದಾಗ ಒಂದೇ ದಿನ 4% ಕ್ರ್ಯಾಶ್. ಆದರೆ ಏಪ್ರಿಲ್ 10ಕ್ಕೆ ಇದ್ದಕ್ಕಿದ್ದಂತೆ ಟ್ರಂಪ್ ರೆಸಿಪ್ರೊಕಲ್ ತೆರಿಗೆಯನ್ನು, ಪ್ರತಿ ಸುಂಕವನ್ನ 90 ದಿನಗಳ ತನಕ ಪಾಸ್, 3 ತಿಂಗಳು ಪೋಸ್ಟ್ಪೋನ್ ಅಂತ ಅನೌನ್ಸ್ ಮಾಡಿದ್ರು. 75 ರಾಷ್ಟ್ರಗಳು ನಮ್ಮ ಸರ್ಕಾರವನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ನಮಗೆ ಕೇಳ್ಕೊಳ್ತಿದ್ದಾರೆ, ಮಾಡ್ತಿದ್ದಾರೆ, ಪಪ್ಪಿ ಕೊಡ್ತಾ ಇದ್ದಾರೆ ಅಲ್ಲಿಗೆ. ಹಾಗಾಗಿ ಅವರ ಟ್ಯಾರಿಫನ್ನು ಮುಂದೂಡಿದ್ದೀವಿ ಅಂತ ಹೇಳಿದ್ರು. ಭಾರತದ ಮೇಲೆ ಹೇರಿದ ಟ್ಯಾರಿಫ್ನ ಕೂಡ ಮುಂದೂಡಿದ್ರು ಆ ಟೈಮ್ನಲ್ಲಿ. ಆದರೆ ಚೀನಾ ಮೇಲಿನ ಟ್ಯಾರಿಫ್ನ ಮಾತ್ರ ಇನ್ನಷ್ಟು ಹೆಚ್ಚು ಮಾಡ್ತಾನೆ ಹೋದರು. ನಮಗೆ ಕೌಂಟರ್ ಕೊಡ್ತೀರಾ, ನಮಗೆ ರೇರ್ ಅರ್ತ್ ಮೆಟಲ್ಸ್ ಕಳಿಸಲ್ಲ ಅಂತ ಬ್ಯಾನ್ ಹಾಕ್ತೀರಾ, ನಮ್ಮ ಕಂಪನಿಗಳನ್ನು ಬ್ಯಾನ್ ಲಿಸ್ಟಿಗೆ ಸೇರಿಸ್ತೀರಾ, ನಮ್ಮನ್ನು ಎದುರು ಹಾಕೊಳ್ತೀರಾ ಅಂಥೇಳಿ ತಗೊಂಡೋಗಿ 245%ಗೆ ತಗೊಂಡು ಹೋಗಿದ್ದಾರೆ ಈಗ ಚೈನಾ ಮೇಲಿನ ಟ್ಯಾರಿಫನ್ನು. ಹೀಗಾಗಿ ಟ್ರಂಪ್ ಚೀನಾ ಅಷ್ಟೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ನಮ್ಮನ್ನೆಲ್ಲ ಮುಟ್ಟಲ್ಲ ಅಂತ, ಜೊತೆಗೆ ಚೀನಾ ಟಾರ್ಗೆಟ್ ಮಾಡಿದ್ಮೇಲೆ ನಮ್ಮನ್ನು ಮುಟ್ಟಕ್ಕಾಗಲ್ಲ, ನಾವು ಬೇಕೇ ಬೇಕು ಅವರಿಗೆ ಅಂತ ಭಾರತದಲ್ಲಿ ಮೊಮೆಂಟಮ್ ಕಾಣಿಸ್ಕೊಳ್ತಾ ಇದೆ. ಈಗ ಆಲ್ರೆಡಿ ಭಾರತ ಕೂಡ ಚೀನಾಗೆ ಬೀಳೋ ಪೆಟ್ಟಿನಿಂದ ನಮಗೆ ಲಾಭ ಆಗಬಹುದಾದ 10 ಕ್ಷೇತ್ರಗಳನ್ನು ಗುರುತಿಸಿದೆ. ಬಟ್ಟೆ, ಟೆಕ್ಸ್ಟೈಲ್, ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್, ರಬ್ಬರ್ ಇಂತಹ ಕ್ಷೇತ್ರಗಳಲ್ಲಿ ಅಮೆರಿಕದ ಟ್ಯಾರಿಫ್ನಿಂದ ಚೀನಾ ವ್ಯಾಪಾರ ಮಾಡೋಕ್ಕಾಗಲ್ಲ. ಸೊ ಇಂತಹ ಕ್ಷೇತ್ರಗಳಲ್ಲಿ ಭಾರತ ಈಗ ಅಡ್ವಾಂಟೇಜ್ ತಗೋಬಹುದು. ಅಮೆರಿಕ ಬರೋಬ್ಬರಿ $900 ಬಿಲಿಯನ್ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಚೀನಾದಿಂದ ಆಮದು ಮಾಡಿಕೊಳ್ಳುತ್ತೆ. ಇದರಲ್ಲಿ 50% ಬರೀ ಚೀನಾ ಒಂದೇ ಕೊಡುತ್ತೆ, ಭಾರತ ಬರೀ 7% ಮಾತ್ರ ಕಳಿಸ್ತಾ ಇತ್ತು. ಹೀಗಾಗಿ ಇಲ್ಲೂ ಕೂಡ ಭಾರತ ಈಗ ಅಪಾರ್ಚುನಿಟಿಯನ್ನು ನೋಡ್ತಾ ಇದೆ. ಈಗ ಚೀನಾಗೆ ಹೋಲಿಸಿದ್ರೆ ಅಮೆರಿಕಾಗೆ ಭಾರತದಿಂದ ಐಫೋನ್, ಸ್ಮಾರ್ಟ್ಫೋನ್ಸ್, ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ಎಲ್ಲ ಆಮದು ಮಾಡಿಕೊಂಡ್ರೆ 20% ಚೀಪ್ ಆಗುತ್ತೆ. ಮತ್ತೊಂದು ಕಡೆ ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ನಡೆಯೋ ನಿರೀಕ್ಷೆ ಇದೆ. BTA, ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್, ಒಂಥರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ತರನೇ ಬಹಳ ಜೋರಾಗಿ ಮಾತುಕತೆ ನಡೀತಾ ಇದೆ. ಜಪಾನ್, ಭಾರತ ಮುಂಚೂಣಿಯಲ್ಲಿದ್ದಾರೆ ಅಮೆರಿಕದೊಂದಿಗೆ ಡೀಲ್ ಮಾಡಿಕೊಳ್ಳೋ ವಿಚಾರದಲ್ಲಿ ಅನ್ನೋ ರಿಪೋರ್ಟ್ಸ್ ಇವೆ. ಮೊದಲ ಹಂತದ ವ್ಯಾಪಾರ ಒಪ್ಪಂದಕ್ಕೆ ತಯಾರಿ ನಡೀತಾ ಇವೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ಸುಂಕ ವಿನಾಯಿತಿ ಕೊಡಬಹುದು ಭಾರತಕ್ಕೆ ಅನ್ನೋ ಹೋಪ್ಸ್ ಬಿಸ್ನೆಸ್ ವಲಯದಲ್ಲಿ ಕಾಣಿಸ್ತಾ ಇದೆ. ಏನೋ ಆತ ಅಮೆರಿಕ, ಜಪಾನ್ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾ ಇದೆ. ಹೀಗಾಗಿ ಜಪಾನ್ನ ನಿಕಾಯ್ 1.3% ಏರಿಕೆಯಾಯಿತು. ಆರ್ಥಿಕ ಉತ್ತೇಜನ. ಇತ್ತೀಚಿನ ಆರ್ಥಿಕ ಅಂಕಿಅಂಶ ದೇಸಿ ಮಾರುಕಟ್ಟೆಯಲ್ಲಿ ಆಶಾಭಾವನೆ ಮೂಡಿಸಿದೆ. ಮಾರ್ಚ್ನಲ್ಲಿ ಭಾರತದ ರಿಟೇಲ್ ಇನ್ಫ್ಲೇಷನ್, ಚಿಲ್ಲರೆ ಹಣದುಬ್ಬರ 3.34%ಗೆ ಡೌನ್ ಆಗಿದೆ. ತುಂಬ ಕೆಳಗೆ ಬಂದಿದೆ. ಈ ಮೂಲಕ 6 ವರ್ಷದಲ್ಲೇ ಅತ್ಯಂತ ಕಡಿಮೆ ಮಟ್ಟಕ್ಕೆ ಬಂದಂಗಾಗಿದೆ. ಫೆಬ್ರವರಿಯಲ್ಲಿ 3.61%, ಹಿಂದಿನ ವರ್ಷದಲ್ಲಿ 4.85% ಎಲ್ಲ ಇತ್ತು. ಈಗ ಡೌನ್ ಆಗಿದೆ. ಈಗ RBIನ 4% ಮಿತಿ ಒಳಗೇನೆ ಆರಾಮಾಗಿ ಬಂದ್ಬಿಟ್ಟಿದೆ. ಅರ್ಧಕ್ಕರ್ಧ ಇನ್ಫ್ಲೇಷನ್ಗೆ ಕಾರಣವಾಗುವ ಆಹಾರ ಹಣದುಬ್ಬರ ಕೂಡ, ಫುಡ್ ಇನ್ಫ್ಲೇಷನ್ ಕೂಡ 2.69%ಗೆ ಇಳಿದಿದೆ. ಹೀಗಾಗಿ RBI ಬಡ್ಡಿದರ ಮತ್ತಷ್ಟು ಇಳಿಸೋಕೆ ಮುಂದಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅದು ಕೂಡ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಒಳ್ಳೆ ಮುಂಗಾರು ಮುನ್ಸೂಚನೆ, ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಇದ್ದಕ್ಕಿದ್ದಂತೆ ಎಲ್ಲ ಕಹಿ. 2 ತಿಂಗಳು ಕಹಿ ಇತ್ತಲ್ಲ, ಅದರ ನಡುವೆನೇ ಈಗ ಬರೀ ಪಾಸಿಟಿವ್ ನ್ಯೂಸ್ ಒಂದಾದ್ಮೇಲೊಂದು ಬರ್ತಿರೋದ್ರಿಂದ ಬಹಳ ಖುಷಿಯಾಗಿದೆ ಮಾರ್ಕೆಟ್ಗೆ. ಈ ವರ್ಷ ಸಾಮಾನ್ಯ ಮುಂಗಾರು ಮಳೆ ಆಗೋ ನಿರೀಕ್ಷೆ ಇದೆ. ಭಾರತೀಯ ಹವಾಮಾನ ಇಲಾಖೆ IMD ಈ ವರ್ಷ ಮಾಮೂಲಿಗಿಂತ ಹೆಚ್ಚಿನ ಮಳೆ ಚೆನ್ನಾಗೇ ಆಗುತ್ತೆ ಅಂತ ಹೇಳಿದೆ. ವಾರ್ಷಿಕ ಸರಾಸರಿ 87 ಸೆಂಟಿಮೀಟರ್ ಮಳೆ ಆದರೆ ಆವರೇಜ್ ಮಳೆ ಅಂತ ಹೇಳ್ತೀವಿ.
ಅದರಲ್ಲಿ IMD ಈ ವರ್ಷ ಸರಾಸರಿಯ 96%ನಿಂದ 104%ವರೆಗೆ ಮಳೆ ಆಗಬಹುದು ಅಂತ ಹೇಳಿದೆ. ಖಾಸಗಿ ಮುನ್ಸೂಚಕ ಸ್ಕೈಮೆಟ್ ವೆದರ್ ಕೂಡ ಭಾರತದಲ್ಲಿ ಸಾಮಾನ್ಯ ಮುಂಗಾರು ಮಳೆ ಆಗುತ್ತೆ, ಚೆನ್ನಾಗೇ ಆಗುತ್ತೆ, ಏನು ಬರಗಾಲ ಆ ಥರದ್ದೇನು ಆಗಲ್ಲ ಅಂತ ಭವಿಷ್ಯ ನುಡಿದಿದೆ. ಮುಂಗಾರು ಭಾರತದ ಆರ್ಥಿಕತೆಯಲ್ಲಿ ತುಂಬ ಇಂಪಾರ್ಟೆಂಟ್. ಭಾರತಕ್ಕೆ ಬೇಕಾದ 70% ಮಳೆ ಮಾನ್ಸೂನ್ನಲ್ಲೇ ಬರೋದು. ಹೀಗಾಗಿ ಸಾಮಾನ್ಯ ಮುಂಗಾರು ಮಳೆಯಿಂದ, ಅಂದರೆ ಒಳ್ಳೆ ನಾರ್ಮಲ್ ಮುಂಗಾರು ಮಳೆಯಿಂದ ಗ್ರಾಮೀಣ ವಲಯದಲ್ಲಿ ಉದ್ಯೋಗದಲ್ಲಿರುವವರ ಆದಾಯ ಹೆಚ್ಚಾಗುತ್ತೆ, ಕೃಷಿ ಕ್ಷೇತ್ರಕ್ಕೆ ಬಹಳ ಖುಷಿ ಆಗುತ್ತೆ, ರೂರಲ್ ಕನ್ಸಂಪ್ಷನ್ ಪಿಕಪ್ ಆಗುತ್ತೆ, ಫುಡ್ ಇನ್ಫ್ಲೇಷನ್ ಕೂಡ ಮತ್ತಷ್ಟು ಕಮ್ಮಿ ಆಗುತ್ತೆ, ಆಹಾರ ಹಣದುಬ್ಬರ, ಓವರಾಲ್ ಹಣದುಬ್ಬರ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ಚೆನ್ನಾಗಿ ಮಳೆ ಬೆಳೆ ಆದರೆ ಹಣದುಬ್ಬರ ಕಂಟ್ರೋಲಲ್ಲಿತ್ತು ಅಂತ ಹೇಳಿದ್ರೆ RBI ಬಡ್ಡಿ ದರವನ್ನು ಕಮ್ಮಿ ಮಾಡ್ತಾನೆ ಹೋಗುತ್ತೆ. ಆ ಸಾಧ್ಯತೆ ಇದ್ದೇ ಇರುತ್ತೆ. RBI ಬಡ್ಡಿ ದರ ಕಮ್ಮಿ ಮಾಡ್ತಾನೆ ಹೋದರೆ ಏನಾಗುತ್ತೆ, ಚೆನ್ನಾಗಿ ಎಲ್ಲರಿಗೂ ಹಣಕಾಸು ಸಿಗುತ್ತೆ, ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ, ಬಿಸ್ನೆಸಸ್ಗಳಿಗೆ, ಅಗ್ರಿಕಲ್ಚರ್ಗೆ, ಸಾಮಾನ್ಯ ಜನರಿಗೆ ಎಲ್ಲ ರೀತಿಯ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಇವಾಗಿರೋದಕ್ಕಿಂತ ಚುಚುರು ಕಮ್ಮಿ ಆಗುತ್ತೆ. ಹಾಗಾಗಿ ಆ ರೀತಿಯ ಎಲ್ಲ ಹೋಪ್ಸ್ ಬಹಳ ಚೆನ್ನಾಗಿ ಆಗಬಹುದು, ಮುಂದಿನ ವರ್ಷ ಚೆನ್ನಾಗಿರಬಹುದು ಅನ್ನೋ ಹೋಪ್ನಿಂದ ಮಾರ್ಕೆಟ್ ಇವಾಗಲೇ ಎಗರೋಕೆ ಶುರು ಮಾಡಿದೆ. ಕಳ್ಕೊಂಡಿದ್ದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋಕೆ ಪ್ರೋಸೆಸ್ ಶುರು ಮಾಡಿದೆ. ಡಾಲರ್ ವೀಕ್, ಮತ್ತೊಂದು ಕಡೆ ಡಾಲರ್ ಬೀಳ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ 109.88% ಇದ್ದ ಡಾಲರ್ ಇಂಡೆಕ್ಸ್ ಗುರುವಾರ 99.57%ಗೆ ಇಳಿದಿದೆ. ಡಾಲರ್ ವಿರುದ್ಧ ಭಾರತದ ರುಪಿ ಮೌಲ್ಯ ಈ ವಾರ 0.8% ಏರಿಕೆಯಾಗಿದೆ. ಇದು ಸಹಜವಾಗಿ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋಕೆ ಇನ್ವೆಸ್ಟರ್ಸ್ಗೆ ಧೈರ್ಯ ತಂದುಕೊಟ್ಟಿದೆ. ತೈಲ ಬೆಲೆ ಇಳಿಕೆ ಇನ್ನೊಂದು ಗುಡ್ ನ್ಯೂಸ್. ಇದು ಗ್ರೇಟ್ ನ್ಯೂಸ್. ಭಾರತದಂತಹ ತೈಲ ಆಮದುದಾರರಿಗೆ ಭಯಂಕರ ಇಳಿದಿದೆ ತೈಲ ಬೆಲೆ. ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $84-83 ಇದ್ದಿದ್ದು $60-66 ಆಸುಪಾಸಲ್ಲಿ ಓಡಾಡ್ತಿದೆ. ಅಮೆರಿಕದ ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ WTI ಕಚ್ಚಾ ತೈಲದ ಬೆಲೆ $63ಗೆ ಕುಸಿದಿದೆ. ಇದು ಸಹಜವಾಗಿ ಭಾರತಕ್ಕೆ ವೆರಿ ಗುಡ್ ನ್ಯೂಸ್. ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಬಹಳ ನಮಗೆ ದುಡ್ಡು ಉಳಿಯುತ್ತಲ್ಲ, ಈಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಗ ಕಾಸ್ಟ್ ಕಮ್ಮಿ ಆಗುತ್ತಲ್ಲ, ಅದರ ಪರಿಣಾಮ ವಸ್ತುಗಳ ಬೆಲೆ ಮೇಲೂ ಕೂಡ ರಿಫ್ಲೆಕ್ಟ್ ಆಗುತ್ತಲ್ಲ. ಹಾಗಾಗಿ ಅಗೇನ್ ಖುಷಿ ವಿಚಾರ ಇದು ಕೂಡ. ಈ ರೀತಿ ಈ ಕ್ಷಣಕ್ಕೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ಗಳು ಲಾಸ್ಟ್ ಒಂದು ವೀಕಲ್ಲಿ ಬಂದ ಪರಿಣಾಮ FPIಗಳು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಭಾರತಕ್ಕೆ ದುಡ್ಡಿನ ಚೀಲ ಹಿಡ್ಕೊಂಡು ವಾಪಸ್ ಆಗ್ತಿದ್ದಾರೆ. ಭಾರತೀಯ ಕಂಪನಿಗಳ ಷೇರುಗಳನ್ನ ಖರೀದಿ ಮಾಡೋಕೆ, ಇನ್ವೆಸ್ಟ್ ಮಾಡೋಕೆ ಮತ್ತೆ ಶುರು ಮಾಡಿದ್ದಾರೆ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದ ನಿರೀಕ್ಷೆ ಇರೋದು, ಆರೋಗ್ಯಕರ ಆರ್ಥಿಕ ಬೆಳವಣಿಗೆಯ ಮುನ್ಸೂಚನೆ ವಿದೇಶಿ ಹೂಡಿಕೆದಾರರನ್ನ ಮತ್ತೆ ಭಾರತದ ಮಾರ್ಕೆಟ್ ಕಡೆಗೆ ಆಕರ್ಷಿಸಿದೆ. ಕಳೆದ 2 ದಿನದಲ್ಲಿ 10,000 ಕೋಟಿ ಮೌಲ್ಯದ ಷೇರುಗಳನ್ನ ವಿದೇಶಿ ಹೂಡಿಕೆಯ ಮೂಲಕ ಖರೀದಿ ಮಾಡಲಾಗಿದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಖರೀದಿ ಮಾಡಿದ್ದಾರೆ. ಟ್ರಂಪ್ನ ಟ್ಯಾರಿಫ್ ಹೊಡೆತ ಕೂಡ ಭಾರತವನ್ನು ಜಾಸ್ತಿ ಇಂಪ್ಯಾಕ್ಟ್ ಮಾಡಲಿಕ್ಕಿಲ್ಲ. ಇವರು ಭಾರತದವರು ತುಂಬ ಎಕ್ಸ್ಪೋರ್ಟನ್ನು ಆಲ್ರೆಡಿ ಮಾಡ್ತಾ ಇರಲಿಲ್ಲ, ಸಣ್ಣ ಭಾಗ ಅಷ್ಟೇ ಇವ್ರದ್ದು. ಅದರಲ್ಲೂ ಕೂಡ ಈಗ ಪರಿಸ್ಥಿತಿ ಭಾರತಕ್ಕೆ ಫೇವರೇಬಲ್ಲೇ ಆಗ್ತಾ ಇದೆ. ಟ್ರಂಪ್ ಪಾಸ್ ಮಾಡಿದ್ದಾರೆ ಟ್ಯಾರಿಫನ್ನು. ಚೈನಾವನ್ನು ಸಿಂಗಲ್ ಔಟ್ ಮಾಡಿಬಿಟ್ಟು, ಐಸೋಲೇಟ್ ಮಾಡಿಬಿಟ್ಟು ಚೈನಾವನ್ನು ಏಕಾಂಗಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಚೈನಾವನ್ನು ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ಗೆ ಸಪ್ಲೈ ಚೈನ್ ಬ್ಯಾಲೆನ್ಸ್ ಮಾಡೋಕ್ಕೆ ಭಾರತ ಬೇಕೇ ಬೇಕು. ಹಾಗಾಗಿ ಭಾರತಕ್ಕೆ ಒಳ್ಳೆಯದೇ ಆಗ್ಬೋದೇನೋ ಇದರಿಂದ ಅನ್ನೋದು ಕೂಡ ವಿದೇಶಿ ಹೂಡಿಕೆದಾರರ ಮನಸ್ಸಿಗೆ ಬಂದಿದೆ. ಈಗ ಮುಖ್ಯವಾಗಿ ವಿದೇಶಿ ಹೂಡಿಕೆದಾರರು ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ. ಬ್ಯಾಂಕಿಂಗ್ ಸ್ಟಾಕ್ಗಳು HDFC ಬ್ಯಾಂಕ್, ಕೋಟಕ್ ಬ್ಯಾಂಕ್ ಕಳೆದ 4-5 ವರ್ಷಗಳಲ್ಲಿ ಅಂತ ದೊಡ್ಡ ಪರ್ಫಾರ್ಮೆನ್ಸೇ ಕೊಟ್ಟಿರಲಿಲ್ಲ, ಏನು ಗ್ರೋತೇ ಕೊಟ್ಟಿರಲಿಲ್ಲ 4-5 ಇಯರ್ಸಲ್ಲಿ. ಈಗ ಲಾಸ್ಟ್ 1 ತಿಂಗಳಲ್ಲಿ, 1-1.5-2 ತಿಂಗಳಲ್ಲಿ ಇಡೀ ಮಾರ್ಕೆಟ್ ಬೀಳೋ ಟೈಮ್ನಲ್ಲಿ ಈ HDFC, ಕೋಟಕ್ ಇವರೆಲ್ಲ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ದ ಸ್ಟಾಕ್ಗಳು ಇವಾಗ ಚೆನ್ನಾಗಿ ರೈಸ್ ಆಗಿದ್ದಾವೆ. ಸೊ ಈ ವಿದೇಶಿ ಹೂಡಿಕೆದಾರರು ಕೂಡ ಬಂದು ಇಲ್ಲೇ ಜಾಸ್ತಿ ದುಡ್ಡನ್ನು ಹಾಕಿರೋದು, ಬ್ಯಾಂಕಿಂಗ್ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಜಾಸ್ತಿ ದುಡ್ಡನ್ನು ಹಾಕಿದ್ದಾರೆ ಅನ್ನೋದು ರಿಪೋರ್ಟ್ಸ್ ಸಿಗ್ತಾ ಇದ್ದಾವೆ. ಆತ ಬ್ಯಾಂಕಿಂಗ್ ಷೇರುಗಳಲ್ಲಿನ ಏರಿಕೆ ಸೆನ್ಸೆಕ್ಸ್ಗೂ ದೊಡ್ಡ ಬಲವನ್ನು ತಂದುಕೊಟ್ಟಿದೆ. ಏಪ್ರಿಲ್ 19ಕ್ಕೆ ಬ್ಯಾಂಕ್ಗಳ 4ನೇ ತ್ರೈಮಾಸಿಕ ವರದಿ ಬರುತ್ತೆ. ಅದರಲ್ಲಿ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅನ್ನೋ ನಿರೀಕ್ಷೆ ಇದೆ. ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿರಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ICICI ಬ್ಯಾಂಕ್, SBI, ಕೋಟಕ್ ಮಹೀಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕಿಂಗ್ ಷೇರುಗಳು ತಲಾ 2-3% ಏರಿಕೆ ಕಂಡಿವೆ. ನಿಫ್ಟಿ ಬ್ಯಾಂಕ್ ಕೂಡ ಗುರುವಾರ 2% ಏರಿಕೆ ಕಂಡು 54,467 ಗರಿಷ್ಠ ಮಟ್ಟವನ್ನು ತಲುಪಿದೆ. ಒಟ್ಟಾರೆ ಮಾರ್ಕೆಟ್ನಲ್ಲಿ ಬ್ಯಾಂಕಿಂಗ್ ಷೇರುಗಳ ವೇಟೇಜ್ ಹೆಚ್ಚಾಗಿದೆ. ಹೀಗಾಗಿ ಅವುಗಳಲ್ಲಿನ ಏರಿಕೆ ಮಾರುಕಟ್ಟೆಗೆ ಉತ್ತೇಜನ ಕೊಟ್ಟಿದೆ. ಯಾರೆಲ್ಲ ಕಳೆದ 1-1.5 ವರ್ಷದಲ್ಲಿ ಅಥವಾ ಲಾಸ್ಟ್ 2 ಇಯರ್ಸಿಂದ ತಾಳ್ಮೆಯಿಂದ ಪ್ರೈವೇಟ್ ಬ್ಯಾಂಕ್ಗಳ ಷೇರುಗಳಲ್ಲಿ ಒಂದಷ್ಟು ಹಾಕಿ, ಅದು ಕೂಡ HDFC, ಕೋಟಕ್ ಅಂಥದ್ರಲ್ಲಿ ಹಾಕಿ, ಅಂದರೆ 5 ಇಯರ್ಸಿಂದ ರಿಟರ್ನೇ ಕೊಟ್ಟಿಲ್ಲ ಅಂತ ನಿರಾಶೆ ಹೊಂದಿದೆ, ಸ್ವಲ್ಪ ವೇಟ್ ಮಾಡಿದ್ರು,
ಅವರಿಗೆ ಮಾರ್ಕೆಟ್ ಡೌನ್ ಟರ್ನಲ್ಲೂ ಕೂಡ ಒಳ್ಳೆ ಗ್ರೀನ್ ಶೂಟ್ಸ್ ಕಾಣಿಸ್ತಾ ಇರುತ್ತೆ ಅವರ ಪೋರ್ಟ್ಫೋಲಿಯೋದಲ್ಲಿ ಇವಾಗ. ಸೊ ಓವರ್ ಆಲ್ ಈ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಇದೆ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಮಾರ್ಕೆಟ್ ಅನ್ನ ಹಿಂಗೇ ಇರುತ್ತೆ, ನಾಳೆನೂ ಹಿಂಗೆ ಇರುತ್ತೆ, ಈ ವರ್ಷ ಇಡೀ ಹಿಂಗೆ ಇರುತ್ತೆ, ಪಕ್ಕ ಹಿಂಗೆ ಮಾಡಿ ಹಾಗೆಲ್ಲ ಪ್ರಿಡಿಕ್ಟ್ ಮಾಡೋಕೆ, ಭವಿಷ್ಯವಾಣಿ ನುಡಿಯೋಕೆ ಬರೋದಿಲ್ಲ. ಇದು ಈ ಕ್ಷಣಕ್ಕೆ ಇರೋ ಗುಡ್ ನ್ಯೂಸ್ನಿಂದಾಗಿ ಮಾರ್ಕೆಟ್ನಲ್ಲಿ ಏನಾಗಿದೆ ಅನ್ನೋ ವಿಚಾರ. ನಾಳೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಷ್ಟರಲ್ಲಿ ಟ್ರಂಪ್ ತಲೆ ಒಳಗಡೆ ಇನ್ನೊಂದೇನಾದರೂ ಹೊಕ್ಕೊಂಡು ಅವರ ಬಾಯಿಂದ ಅದು ಆಚೆ ಬಂದು ಮಾಧ್ಯಮಗಳಲ್ಲಿ ಜಗತ್ತಿನಾದ್ಯಂತ ಹರಡಿಬಿಟ್ರೆ, ಇನ್ನೊಂದು ಯಾವ್ದಾದ್ರು ಶಾಕಿಂಗ್ ನ್ಯೂಸ್ ಟ್ರಂಪ್ ಕಕ್ಕಿಬಿಟ್ರೆ ಮತ್ತೆ ಎಲ್ಲವೂ ಕೂಡ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳಿರೋದು. ಆ ರೀತಿ ಜಗತ್ತಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ, ಕೇರ್ಫುಲ್ ಆಗಿರಿ. ಇಡೀ ವಿಡಿಯೋದಲ್ಲಿ ಬಂದಿರೋದೆಲ್ಲವೂ ಕೂಡ ನಿಮಗೆ ಇನ್ಫಾರ್ಮೇಶನ್, ಯಾವುದೇ ಹೂಡಿಕೆ ಸಲಹೆ ಅಲ್ಲ. ಜೊತೆಗೆ ಸ್ನೇಹಿತರೆ, ನಿಮಗೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ಸ್ನಲ್ಲಿ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ಹಾಗೂ ಸ್ಟೇಬಲ್ ಮನಿಯಲ್ಲಿ ಲಭ್ಯವಿರುವ ಬ್ಯಾಂಕ್ಗಳಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಗಳನ್ನು ನೀವು ಬುಕ್ ಮಾಡ್ಬೋದು. 9.1% ವರೆಗೂ ಇಂಟ್ರೆಸ್ಟ್ ರೇಟ್ ಕೊಡ್ತಿರುವ ಬ್ಯಾಂಕ್ಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಸ್ಟೇಬಲ್ ಮನಿಯಲ್ಲಿವೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನೀವು ಕ್ಲಿಕ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸಲ್ಲಿ FDಯನ್ನು ಬುಕ್ ಮಾಡ್ಬೋದು. ನೇರವಾಗಿ ಬ್ಯಾಂಕ್ಗಳಲ್ಲೇ FDಯನ್ನು ಬುಕ್ ಮಾಡಿ FD ಸರ್ಟಿಫಿಕೇಟನ್ನು ಬ್ಯಾಂಕ್ಗಳಿಂದ ನೀವು ಪಡ್ಕೋಬಹುದು. ಎಮರ್ಜೆನ್ಸಿ ಫಂಡ್ ಮಾಡ್ಕೋಬೇಕು, ಸೇಫರ್ ಸೈಡ್ ಇಡಬೇಕು. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಯಲ್ಲಿ ಅದನ್ನು ಇಟ್ಟರೆ ಅದು ಸೇಫ್, ಒಳ್ಳೆ ರೀತಿಯಲ್ಲಿ ಗ್ರೋನು ಆಗ್ತಿರುತ್ತೆ ಅನ್ನೋ ಲೆಕ್ಕಾಚಾರ ಇರೋರು, ಅಥವಾ ಮಾರ್ಕೆಟ್ನಲ್ಲಿ ರೆಗ್ಯುಲರ್ ಆಗಿರೋರು ಒಂದು ಅಪಾರ್ಚುನಿಟಿ ಫಂಡ್ ಅಂತ ಮಾಡಿಡಬೇಕು, ಮಾರ್ಕೆಟ್ ಡೌನ್ ಇದ್ದಾಗ ತೆಗೆದು ಯೂಸ್ ಮಾಡೋಕ್ಕಾಗತ್ತೆ ಅದನ್ನು ಅಂತ ಲೆಕ್ಕಾಚಾರ ಇರೋರು, ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಆಸಕ್ತಿ ಇದ್ದರೆ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.